ಈ ವಿಡಿಯೋಲಿ ಒಂದು ಇಮೇಜ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಆ ಇಮೇಜ್ ಅಲ್ಲಿ ಏನಂತ ಬರ್ದಿದೆ ಅಂತ ನೀವೇ ಓದ್ಬೇಕು. ಸೊ ಫುಲ್ಲು ಡೀಟೇಲ್ ಆಗಿ ಹಾಕಿದೀನಿ, ನೀವು ಓದ್ಕೊಳ್ಳಿ. ಈ ತರದ ಒಂದು ಜಾಗ ಸರ್ಕಾರದವರು ಅವರಿಗೆ ಕೊಟ್ಟಿರ್ತಾರೆ. ಏನಕ್ಕಂತ ಏನಕ್ಕಂತ ಕೊಟ್ಟಿರ್ತಾರೆ, ಈ ರೀತಿಯ ಜಾಗನ ನೀವು ಉಳುಮೆ ಮಾಡ್ಕೊಂಡಿರಿ, ನಿಮ್ಗೆ ರೀಮಂಜೂರು ಮಾಡಿದೀವಿ, ನೀವು 15 ವರ್ಷದವರೆಗೂ ಮಾರಾಟ ಮಾಡಂಗಿಲ್ಲ. ಅದಾದ್ಮೇಲೆ ಏನನ್ನ ಮಾಡ್ಬೇಕು ಅಂದಾಗ ಪರ್ಮಿಷನ್ ಬೇಕು. ಸಪೋಸ್ ನಿಮ್ಮ ಕುಟುಂಬದಲ್ಲೇ ಏನಾದ್ರು ಬೈಫರ್ಕೇಶನ್ ಮಾಡ್ಕೊಳಂಗಿದ್ರೆ ತಿಳಿಸಿ ಅಂತೆಲ್ಲ ಹೇಳಿ ರೀಮಂಜೂರ್ ಮಾಡಿ ಕೊಟ್ಟಿರುವ ಜಮೀನು ಒಂದೇ ತಿಂಗಳಿಗೆ ಬೇರೆಯವ್ರಿಗೆ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಇದು ಸರ್ಕಾರ ಗಮನಕ್ಕೆ ಬರಲ್ವಾ, ಅಥವಾ ತಹಸೀಲ್ದಾರ್ಗಳು ನೋಡಲ್ವಾ, ಅಥವಾ ಅವ್ರಿಗೆ ಗೊತ್ತೇ ಆಗಲ್ವಾ? ಈ ರೀತಿ ಬಂದಿರುವ ಜಮೀನ ಒಂದೇ ತಿಂಗಳೊಳಗೆ ಸೇಲ್ ಆದ್ಮೇಲೆ ಅವರು ಏನಪ್ಪಾ ಮಾಡಿದ್ದಾರೆ ಅಂದಾಗ, ಒಂದು ಸೊಸೈಟಿಗೆ ತಿರ್ಗಾ ಸೇಲ್ ಮಾಡ್ತಾರೆ. ಸೊಸೈಟಿ ಲೇಔಟ್ ಫಾರ್ಮೇಶನ್ ಮಾಡುತ್ತೆ, ಡಿಸಿ ಕನ್ವರ್ಷನ್ ಮಾಡುತ್ತೆ, ಹಾಗೆ ಲೇಔಟ್ ಪ್ಲಾನ್ ಡಿಸೈನ್ ಮಾಡುತ್ತೆ, ಇಂಡಿವಿಜುವಲ್ ಸೈಟ್ ಆಗಿ ಮಾರಾಟ ಮಾಡುತ್ತೆ. ಆದ್ರೆ ಮಂಜೂರಾತಿ ಕ್ಯಾನ್ಸಲ್ ಆಗಿರುವ ಯಾವುದೇ ಲಿಂಕ್ಗಳಿಲ್ಲ. ಒಂದು ಸೊಸೈಟಿ ರೀಮಂಜೂರಾಗಿದೆ, 15 ವರ್ಷ ಪರಬಾರೆ ಮಾಡಬಾರ್ದು ಅಂತ ಗೊತ್ತಿದ್ರು ವಿತಿನ್ 15 ಇಯರ್ಸ್ ಒಳಗಡೆ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ತಿಳಿದಿದ್ರು ಅವ್ರು ಮಾರಾಟ ಮಾಡ್ಬಿಟ್ಟಿದ್ದಾರೆ. ಈ ತರ ಒಂದು ಡಾಕ್ಯುಮೆಂಟ್ಗಳು ಬರ್ತಾ ಇದಾವೆ. ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಕೂಲಂಕುಷವಾಗಿ ಮದರ್ ಡೀಡ್ ನ ಚೆಕ್ ಮಾಡಿ, RTC, MR, RR, ILR ಗಳಲ್ಲಿ ಆ ಜಮೀನು ಹೇಗ್ ಬಂತು ಅನ್ನುವ ಡೀಟೇಲ್ ಗಳನ್ನ ಚೆಕ್ ಮಾಡ್ಬಿಟ್ಟು ಯಾವುದೇ ತರದ ಪ್ರಾಪರ್ಟಿ ಆಗ್ಲಿ ತಗೊಳ್ಳಿ. ಇಲ್ಲ ಅಂದಾಗ ಏನಿಲ್ಲ, ನೀವೇ ಬೆಲೆ ಕೊಡ್ಬೇಕು. ಒಂದು ಉದಾಹರಣೆಗೆ, ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಹಾಗೆ ನಿಮ್ಗೊಂದು ಅವೇರ್ನೆಸ್ ಬರ್ಲಿ ಅಂತ ಈ ವಿಡಿಯೋ ಮಾಡಿರೋದು. ಟಾರ್ಗೆಟ್ ಆಗಿ ಆಮೇಲೆ ಈ ತರ ಈ ಸರ್ವೆ ನಂಬರ್ ಅಲ್ಲಿ ಇವರು ಹಿಂಗ್ ಮಾಡಿದ್ದಾರೆ, ಇವ್ರ ಹೆಸರು ಅವರು, ಅವೆಲ್ಲ ನಾನು ಹೇಳಕ್ ಹೋಗಿಲ್ಲ. ನೀವು ಹುಷಾರಾಗಿ, ನೀವ್ ಯಾವ್ದಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಈಗ ಅಂದಾಗ ಆ ಲೇಔಟ್, ಆ ಸೊಸೈಟಿ ಕನ್ವರ್ಷನ್ ಹೇಗಾಗಿದೆ ಅನ್ನುವ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳಿ, ಹಾಗೆ ಅವೇರ್ನೆಸ್ ಬರ್ಕೊಳ್ಳಿ ಅಂತಾನೆ ನಿಮ್ಗೆ ಈ ವಿಡಿಯೋ ಮಾಡಿ ನಾನು ತಿಳಿಸ್ತಾ ಇರೋದು. DC ಕನ್ವರ್ಷನ್ ಆಗಿದೆ ಅನ್ನೋದಕ್ಕೋಸ್ಕರ ಪ್ರಾಪರ್ಟಿ ಸೇಫ್ಟಿ ಇರುತ್ತೆ ಅಂದಾಗ, DC ಕನ್ವರ್ಷನ್ ಆಗಿಂತ ಮುಂಚೆ ಆ ಜಮೀನು ಸರ್ಕಾರದಿಂದ ಮಂಜೂರಾತಿ ಆಗಿದೆಯಾ, ಹೇಗ್ ಬಂದಿದೆ ಅನ್ನೋದು ಮುಖ್ಯ ಅಲ್ವರ. DC ಕನ್ವರ್ಷನ್ ಅಲ್ಲೂ ಒಂದು ಕಾಲಮ್ ಇದೆ. ನಾಳೆ ದಿನ ಜಮೀನ್ದಾರು ಗೊತ್ತಿಲ್ಲದೆ ರಾಂಗ್ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟು, ದಾಖಲೆಗಳನ್ನ ಕೊಟ್ಟು ಏನಾದ್ರು DC ಕನ್ವರ್ಷನ್ ಮಾಡಿದ್ರಿ ಅಂದಾಗ ಯಾವಾಗ ಬೇಕಾದರೂ ರದ್ದಾಗುತ್ತೆ ಅಂತ ಒಂದು ಪಾಯಿಂಟ್ ಮೆನ್ಷನ್ ಮಾಡಿರ್ತಾರೆ. ನೀವು ಒಂದ್ ಸೈಟ್ಗೆ ಇನ್ವೆಸ್ಟ್ ಮಾಡುವಾಗ ಮದರ್ ಡೀಡ್ ಇಂದ ಜಮೀನಿನ ದಾಖಲಾತಿಗಳನ್ನ ಕರೆಕ್ಟ್ ಆಗಿ ನೋಡಿ ಇನ್ವೆಸ್ಟ್ ಮಾಡಿ ಅಂತ ಒಂದು ಅವೇರ್ನೆಸ್ ಕೊಡೋಣ ಅಂತಾನೆ ಈ ವಿಡಿಯೋ ಮಾಡಿರೋದು.